ಬೋರ್ಡಲ್ಲಿ ಸರಕು ಸಾಗಣೆ ಮಾಡೋಕ್ಕೆ ನಿಮಗೆ ಪೋರ್ಟರ್ ಅವರು ಲೆಟರ್ ಕೊಟ್ಟಿದ್ದಾರಾ? ಲೆಟರ್ ಕೊಡಪ್ಪ, ನಾನು ನಿನ್ನ ಗಾಡಿನ ಬಿಟ್ಬಿಡ್ತೀನಿ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಪೋರ್ಟರ್ ಅವ್ರನ್ನ RTOದವರು ಎಷ್ಟು ಹಿಡಿತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಯಾರು ಕೂಡ ನಂಬ್ತಾ ಇರಲಿಲ್ಲ. ಅಂದರೆ ಯಾವ ರೀತಿ ಕಮೆಂಟ್ ಮಾಡೋರು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಎಲ್ಲೂ RTOದವರು ಪೋರ್ಟರ್ ಅವ್ರನ್ನ ಹಿಡಿತಾ ಇಲ್ಲ, ನೀವೆಲ್ಲ ಬರೀ ಫೇಕ್ ನ್ಯೂಸ್ ಹರಡಿಸ್ತಾ ಇದ್ದೀರಾ, ಎಲ್ಲೂ ಕೂಡ ಪೋರ್ಟರ್ ಅವರು ನಮ್ಮನ್ನು ಹಿಡ್ದೇ ಇಲ್ಲ, ಎಲ್ಲೂ ನಿಂತು ಇಲ್ಲ, ಎಲ್ಲೂ ಕೇಳೂ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿಬಿಟ್ಟು ನೀವು ಫೇಕ್ ನ್ಯೂಸ್ ಹರಡಿಸ್ತಾ ಇದ್ದೀರಾ, ಪೋರ್ಟರ್ನವ್ರನ್ನ ಯಾವುದೇ ಕಾರಣಕ್ಕೂ RTOದವ್ರು ಕೇಳ್ತಾ ಇಲ್ಲ ಅಂತ ಹೇಳಿದ್ದೀರಾ. ಇಲ್ಲಿ ನೋಡಿ, ಇವತ್ತು ಒಂದು ನಮ್ಮ ಪೋರ್ಟರ್ ಕಂಪ್ನಿಗೊಂದು ಅಂದರೆ ಪೋರ್ಟರ್ ಗ್ರೂಪ್ ಇದೆ, ಪೋರ್ಟರ್ ಕಂಪ್ನಿ ಇಲ್ಲ, ಪೋರ್ಟರ್ ಗ್ರೂಪ್ ಇಲ್ಲಪ್ಪ, ಪೋರ್ಟರ್ ಪಾರ್ಟ್ನರ್ ಅಲ್ಲ ನೋಡಿ. ಪೋರ್ಟರ್ ಗ್ರೂಪಲ್ಲಿ ಒಂದು ವೀಡಿಯೋ ಬಂದಿತ್ತು ಇವತ್ತು ವಾಟ್ಸಪ್ಪಲ್ಲಿ, ಅದನ್ನು ಪ್ಲೇ ಮಾಡ್ತೀನಿ ನಿಮಗೆ ನೋಡಿ. 3 ಗಂಟೆಯಿಂದ ಆಗಿರೋಂಥ ವೀಡಿಯೋ ಇದು. ಪೋರ್ಟರ್ ಆಫೀಸ್ ಹತ್ರ ಹೋಗ್ಬಿಟ್ಟು ಎಷ್ಟು ಜನ ಕೇಳ್ತಾ ಇದ್ದಾರೆ ಪೋರ್ಟರ್ನವ್ರನ್ನ ಇದಾರಲ್ಲ ಅವರು ಆಫೀಸಲ್ಲಿ, ಅವ್ರನ್ನ ಹೆಂಗೆ ಪ್ರಶ್ನೆ ಮಾಡ್ತಾರೆ ಅನ್ನೋದು ಕೇಳಿ. ನಂಬರ್ ಬಿಸಿ ಬರುತ್ತೆ, ಒಂದು ನಿಮಿಷ ಹಣ ಇದೆ ಅಲ್ಲಿ ಇರುವಾಗ ನೀವು ದುಡ್ಡು ಕಟ್ಬಿಟ್ಟು ಬನ್ನಿ ಅಂತೀರ. ನಾವು ನಿಮಗೆ 20% ದುಡ್ಡು ಕಟ್ಟಿ ನಮ್ಮ ಹತ್ರ 20% ದುಡ್ಡು ಕಟ್ಟಿ 120 ರೂಪಾಯಿ ಕೊಡೋದು ಕಮಿಷನ್ ನಿಮಗೆ. 10 ರೂಪಾಯಿ 20 ರೂಪಾಯಿ ಕಟ್ತೀವಿ, ಕಟ್ಟಿಕೊಟ್ಟು ನಿಮಗೆ ನಾವು ಅವ್ರಿಗೆ 5,000 8,000 ಕಟ್ಟಿಲ್ಲ, ಹತ್ರ ದುಡ್ಡಿಲ್ಲ. ಬೆಳಗ್ಗೆ ಎದ್ದು ಗಾಡಿ ಪೆಟ್ರೋಲ್ಗೆ 200 ರೂಪಾಯಿ ವಂಚಿಸಿದ್ರೆ ನನಗೆ ಕಷ್ಟ ಒಬ್ಬೊಬ್ರದ್ದು ಒಂದೊಂದು ಕಮಿಟ್ಮೆಂಟ್ ಇದೆ. EMI ಕಟ್ಟೋದು, ಗಾಡಿ ಕಟ್ಟೋದು, ಪೋರ್ಟರ್ ಕಂಪ್ನಿ ಹಚ್ಕೊಂಡ್ ಬಂದಿದ್ದೀವಿ. ಇಲ್ಲೇನು ನಾವು ನಿಮ್ಮ ಮೇಲೆ ದ್ವೇಷ ಜಗಳಕ್ಕೆ ಬಂದಿಲ್ಲ. ಅವ್ರು RTOದರಿಂದ ಏನು ಕೇಳ್ತಾ ಇದ್ದಾರೆ ನಮ್ಮ ಹತ್ರ ಅಂದರೆ, ಪೋರ್ಟರ್ ಅಲ್ಲಿ ವೈಟ್ ಬೋರ್ಡ್ ಅಲ್ಲಿ ಸರಕು ಸಾಗಣೆ ಮಾಡೋಕ್ಕೆ ನಿಮಗೆ ಪೋರ್ಟರ್ ಅವರು ಲೆಟರ್ ಕೊಟ್ಟಿದ್ದಾರಾ? ಲೆಟರ್ ಕೊಡಪ್ಪ, ನಾನು ನಿನ್ನ ಗಾಡಿನ ಬಿಟ್ಬಿಡ್ತೀನಿ. ನೀವೇ ಹೇಳ್ತೀರಾ ಅಲ್ಲಿ ಕಟ್ಬಿಟ್ಟು ಬಂದು ನಿಂತ ಕಟ್ಟಕ್ಕೆ ನಾವು ದುಡ್ಡಿಲ್ವಲ್ಲ. ಸ್ನೇಹಿತರೆ ನೋಡಿದ್ರೆ ಅಲ್ವಾ, ಎಷ್ಟು ಜನ ಹೋಗಿ ಅಲ್ಲಿ ಕೇಳ್ತಾ ಇದ್ದಾರೆ ಪೋರ್ಟರ್ ಆಫೀಸ್ ಮುಂದೆ ಅಂತ ಎಷ್ಟು ಸಲ ನಿಮ್ಗೆ ಹೇಳಿದ್ದೀನಿ RTOದವ್ರು ಹಿಡಿತಾ ಇದ್ದಾರೆ ಅಂತ. ಅಂದರೆ ತುಂಬ ಜನ, ಯಾರೋ ಒಂದು 4-5 ಜನ ಅಂದ್ಕೊಳ್ಳಿ, ಅವ್ರು ಯಾವಾಗಲೂ ಕಮೆಂಟ್ ಮಾಡ್ತಾನೆ ಇರೋರು RTOದವ್ರು ಹಿಡಿತಾ ಇಲ್ಲ ಅಂತ. ಇಲ್ಲಿ ನೋಡಿ, ಇಲ್ಲಿ ಪ್ಲೇ ಮಾಡ್ತೀನಿ. ವೈಟ್ ಬೋರ್ಡ್ ಅಲ್ಲಿ ಕೆಲಸ ಮಾಡಬೇಡಿ ಅಂತಾರೆ ನೋಡಿ, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಏನಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಗೊತ್ತಿಲ್ಲ, ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ರು ಗೊತ್ತಿಲ್ಲ. ಈಗ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂದಂಗೆ ಕಂಪನಿಗೂ ಮತ್ತೆ ಸರ್ಕಾರದಲ್ಲ ನಡುವೆ ನಾವು ಬಡವ ಆಯ್ತಾ ಇದೀವಿ. ಮೇನ್ ಏನಂತ ಹೇಳಿದ್ರೆ, ಈ ಕೆಲಸ ಮಾಡೋದೇ ತಪ್ಪು, ದುಡಿಯೋದೇ ತಪ್ಪು ಅನ್ನಂಗೆ ಆಗ್ಬಿಟ್ಟಿದೆ. ನಾವು ದುಡಿಲಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ, ಜೀವನ ಮಾಡಲಿಲ್ಲ ಅಂದರೆ ಮನೆಯಲ್ಲಿ ನಮಗೆ ನಮ್ಮ ಸಮಸ್ಯೆಗಳು ಸಾಕಷ್ಟು ಇರ್ತವೆ. ಈಗ ನಮಗೆ ವೈಟ್ ಬೋರ್ಡಲ್ಲಿ ಕೆಲಸ ಮಾಡಬೇಡಿ, ಯೆಲ್ಲೋ ಬೋರ್ಡಲ್ಲಿ ಮಾಡಿ ಅಂದರೆ ಅದಕ್ಕೆ ಒಂದು ಪರಿಹಾರ ಕೊಡಬೇಕು. ಒಂದು ಜೊತೆಗೆ ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು, ಅಥವಾ ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ಈ ಸಮಸ್ಯೆಗೆ ಪರಿಹಾರ ಕೊಡಿ. ಯಾವುದೇ ಅನಾಹುತ ಆಗದೆ ಇರೋ ಥರ ಒಂದು ಸುಮಾರು ನೋಡಿ ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ದೆ ಅಲ್ವಾ RTOದವ್ರು ಹಿಡಿತಾ ಇದ್ದಾರೆ ಅಂತ ಹೇಳಿದ್ರೆ. ಅಂದರೆ ತುಂಬ ಜನ ಅಂದರೆ ಅವ್ರು ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ ಅಂದರೆ, ಯಪ್ಪ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ನಾನು ಅರ್ಥನೇ ಆಗ್ತಾಯಿಲ್ಲ ಅವ್ರಿಗೆ RTOದವ್ರು ಹಿಡಿತಾ ಇದ್ದಾರೆ ಅಂತ. ಅವ್ರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಹೆಲ್ಮೆಟ್ ಇದೆ ನನ್ನ ಹತ್ರ, ಪೋರ್ಟರ್ದು T-ಶರ್ಟ್ ಇದೆ, ಬ್ಯಾಗ್ ಇದೆ, ಎಲ್ಲ ತಗೊಂಡೋಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ನನ್ನನ್ನು ಮಾತ್ರ ಯಾಕೆ ಹಿಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಷ್ಟೋ ಸಲ ಪ್ರಶ್ನೆ ಮಾಡಿದ್ದಾರೆ ಅವ್ರು, ಕಮೆಂಟ್ ಮಾಡಿ ಅಂತ. ಅಂದರೆ ನನಗೆ ಬೇಜಾರಾಗ್ಬಿಟ್ಟಿದೆ, ಯಾಕಪ್ಪ ಮಾಡಿದೆ ಈ ವಿಡಿಯೋ ಅನ್ನೋ ಥರ ಬೇಜಾರು ಮಾಡ್ತಾರೆ ಅವರು ಮಾಡಿದ್ದಾರೆ. ಸ್ನೇಹಿತರೆ, ನಾವು ಮಾಡ್ತಾ ಇರೋ ಉದ್ದೇಶ ಏನು, ಬೇರೆಯವ್ರಿಗೆ ಇನ್ನೊಬ್ರು ಕೂಡ ಗೊತ್ತಾಗಲಿ, RTOದವ್ರ ಹತ್ರ ಹೋಗಿ ಸಿಗಾಕೊಂಡು ಅಲ್ಲಿ ಪರದಾಡೋ ಬದಲು ಈ ಥರ ಒಂದು ಇನ್ಫಾರ್ಮೇಷನ್ ಗೊತ್ತಿದ್ರೆ ಅವರು ಕೂಡ ಅಲರ್ಟ್ ಆಗಿರ್ತಾರೆ ಅನ್ನೋ ಕಾರಣಕ್ಕೇ ವೀಡಿಯೋ ಮಾಡ್ತಾ ಇರೋದು. ಬಟ್ ಎಷ್ಟೊಂದು ಜನ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನೀವೇ ನೋಡಿ ಕಮೆಂಟ್ಗಳಲ್ಲಿ. ಅಂದರೆ ಅವ್ರಿಗೆ ಎಷ್ಟು ಸತಿ ಹೇಳಿದ್ದೀನಿ, ಅಂದರೆ ಈ ಥರ ಹಿಡಿತಾ ಇದ್ದಾರೆ RTOದವ್ರು ಹಿಡಿತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ನಂಬ್ತಾನೆ ಇರಲ್ಲ. ಇವಾಗ ನೋಡಿ, ಹೋಗಿ ಪೋರ್ಟರ್ ಆಫೀಸ್ ಹತ್ರನೇ ಎಷ್ಟೊಂದು ಜನ ಗಲಾಟೆ ಮಾಡಿದ್ದಾರೆ, RTOದವ್ರು ಏನಕ್ಕೆ ಹಿಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹೋಗಲ್ಲಿ ಗಲಾಟೆ ಅಂತ ಮಾಡಿಲ್ಲ, ಅವರು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಪ್ರಶ್ನೆ ಕೇಳೋದು ಕರೆಕ್ಟಾಗಿದೆ, ಹೋಗಿ ಅವರು ಕೇಳಿದ್ದಾರೆ. ಅಂದರೆ ಇವಾಗ 20% ಕಮಿಷನ್ ತೊಗೊಳ್ತೀರಾ, ಈಗ ಏನಕ್ಕೆ ಈ ಥರ ಸಮಸ್ಯೆ ಆಗಿದೆ, ನಾವು ಯಾವಾಗಲೂ 5,000 ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತಲೇ ಅವರು ಕೂಡ ಪ್ರಶ್ನೆ ಮಾಡ್ತಾ ಇರೋದು. ನಾನು ಕೂಡ ಅದೇ ನಿಮ್ಗೆ ಹೇಳ್ತಾ ಇರೋದು, ಯಾವಾಗಲೂ 5,000 ತೊಗೊಂಡು ಹೋಗೋಕ್ಕಾಗಲ್ಲ. ಈಗ ಪೋರ್ಟರ್ ಡ್ಯೂಟಿ ಮಾಡೋಕೆ ಹೋಗ್ತಾ ಇದೀವಿ ಅಂದರೆ 5,000 ಜೇಬಲ್ಲಿ ಇಟ್ಕೊಂಡು ಹೋಗಬೇಕು. ನೀವು ಹೇಳ್ತಾ ಇದ್ದಿದ್ದೇನು ಅಂತಂದರೆ, ಎಷ್ಟೊಂದು ಜನ RTOದವ್ರು ಹಿಡಿತಾನೇ ಇಲ್ಲ, ನೀವು ಸುಮ್ಮನೆ ಫೇಕ್ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಯಿದ್ರು. ಸ್ನೇಹಿತರೆ ನೋಡಿದ್ರಿ ಅಲ್ವಾ, ಅಂದರೆ ಇವತ್ತು ಹೋಗಿ RTO ಹತ್ರ ಈ ಥರ ಎಲ್ಲ ಇಷ್ಟೆಲ್ಲ ಆಗಿದೆ. ಅದು ಫುಲ್ ವೀಡಿಯೋ ಬೇಕು ಅಂದರೆ ಇದು ಯಾವುದೋ ಚಾನಲ್ ಇದು, V2 ನ್ಯೂಸ್ ಕನ್ನಡ ಅಂತ ಇದೆ ನೋಡಿ, ಅಲ್ಲಿ ಹೋಗಿ ಸರ್ಚ್ ಮಾಡಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ, ಅಲ್ಲೂ ಹೋಗಿ ನೀವು ಚೆಕ್ಔಟ್ ಮಾಡಿ. ಇವತ್ತು ನಡೆದಿರೋಂಥ ಇನ್ಸಿಡೆಂಟ್ ಇದು. ಇನ್ನೊಂದು, ಎಷ್ಟು ಸಲ ಹೇಳಿದ್ರು ಕೂಡ ಅವರು ನಂಬ್ತಾನೇ ಇಲ್ಲ, RTOದವ್ರು ಹಿಡಿತಾ ಇಲ್ಲ ಅಂತಲೇ ಅವರು ಹೇಳ್ತಾ ಇದ್ದಾರೆ. ನನಗೆ ಅವಾಗ ಏನು ಅನಿಸುತ್ತೆ ಅಂತ ಗೊತ್ತಾ, ಇವಾಗ ಪೂರ್ತಿ ತಿಳ್ಕೊಂಡಿರೋರ್ಗೂ ಹೇಳ್ಬೋದು, ಈ ಕಡೆ
ತಿಳ್ಕೊಂಡೇ ಇರೋದಲ್ಲ ಅಂಥವ್ರಿಗೂ ಕೂಡ ಹೇಳ್ಬೋದು. ಬಟ್ ಈ ಮಧ್ಯದಲ್ಲಿ ಇರ್ತಾರೆ ನೋಡಿ, ಅರ್ಧಂಬರ್ಧ ತಿಳ್ಕೊಂಡು ನನಗೆ ಗೊತ್ತಿರೋದು ಎಲ್ಲ ನಾನು ಹೇಳಿದ್ದೆ ಕರೆಕ್ಟು, ಎಲ್ಲ ನನಗೆ ಗೊತ್ತಿರೋದು ಅಂತ ನೋಡಿ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗಲ್ಲ. ಇವಾಗಾದರೂ ಅವ್ರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅರ್ಥ ಆಗಿದ್ರೆ ಇವಾಗನೂ ಅರ್ಥ ಮಾಡ್ಕೊಳ್ಳಿ ಗೈಸ್. ಅಂದರೆ ಝೊಮ್ಯಾಟೋದು ಆರ್ಡರ್ ಬೇರೆ ಬರ್ತಾಯಿದೆ. ಝೊಮ್ಯಾಟೋ ಡ್ಯೂಟಿ ಮಾಡೋಕ್ಕೆ ಬಂದೀನಿ ಇವತ್ತು ನಾನು. ಆರ್ಡರ್ನ ಅಕ್ಸೆಪ್ಟ್ ಮಾಡಿದೆ. ಸ್ನೇಹಿತರೆ ಇಷ್ಟೇ ಇವತ್ತಿನ ವೀಡಿಯೋ. ಅಂದರೆ ಆರ್ಡರ್ ಬೇರೆ ಬಂತು, ಆರ್ಡರ್ ತಗೊಂಡೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.